ಮಳಸಿ ಹಬ್ಬ ಮುಂದಿತ್ತು ಸರ. ಒಂದು ವಾರ ಫುಲ್ ಕೆಲಸ ಮಾಡೀನಿ ಸರ. ಅವತ್ತು ಸೋಮವಾರ ದಿವಸ ಅತ್ಯಾರ ರೊಕ್ಕ ಕೊಂಡು ಸರ್ 1,000 ರೂಪಾಯಿ 2,000 ಇಟ್ಕೊಂಡ. ಆಮೇಲೆ ಬೆಳಗ್ಗೆ ಎದ್ದಕ್ಕಿನ 9 ಗಂಟೆಗೆ ಬೈಕ್ ಹತ್ಕೊಂಡು ಸ್ಟಾಕ್ ಕೇಕ್ ಅದ ಅರ್ಬಿ ಎಲ್ಲ ಹೊಸ ಉಟ್ಕೊಂಡ. ಆಮೇಲೆ ಎಲ್ಲಿ ಹೋಗ್ಯಪ್ಪ ಅಂದ್ರೆ ಇಲ್ಲ ನಾ ತೊಗರ್ಸಿಗೆ ಹೋಗಿ ಬರ್ತೀನಿ ಅಂದ. ನೀ ಎಲ್ಲೇ ಹಂಗೆ ಹೋಗ್ಯಪ್ಪ ತೊಗರ್ಸಿಗೆ ಅಲ್ಲಿಗೆ ಹೋಗಿ ಕೆಲ್ಸಕ್ಕಾರ ಹೋದಂಗಲ್ಲ ಅಂತ ನಾ ಹೇಳಿದೆ. ಆನಂತರ ತೊಗರ್ಸಿ ಬಂದ ಬೈಕ್ ಇಟ್ಟು ಅದು ಎಲ್ಲಿ ಹೋಗ್ಯಾನಂತ ನಮಗೆ ಗೊತ್ತನೇ ಆಗಲಿಲ್ಲ ಸರ್. ಎಲ್ಲಿ ಹೋಗ್ಯಾನಂತ ಗೊತ್ತಾಗಲಿಲ್ಲ. ಅಲ್ಲಿ ಅವನ ಫೋನ್ ಮಾಡಿ ಸಂಜೆ ಮಠ ನೋಡಿ ಆಮೇಲೆ ಇಲ್ಲಿ ತಮ್ಮ ಬೈಕನ್ನ ಇಟ್ಟಾನಂತ ತಗೋ ಹೋಗು ಯವ್ವ ಎಲ್ಲಿ ಹೋಗ್ಯಾನ ಬರ್ತಾನೆ ಸಾಯಂಕಾಲ ಬರ್ತಾನೆ ಯಾವ ಬರ್ತಾನೆ ಮತ್ತು ಟೈಲರ್ ಹೇಳ್ಯಾನ ಬೈಕ್ ತಗೋ ಹೋಗ್ರಿ ಯಾವಾರ ಒಂದು ಚಾವಿ ಇದ್ರು ನಿಮ್ಮ ಹತ್ರ ಅವನ್ನ ತಂದಿಟ್ಟು ಹೋಗೋಣ ಅಂತ ಹೇಳಿದ ಸರ್. ಹೇಳಿಕೆ ನಾನು ತಂದಿನ ಕಳಿಸಿದ್ದು ಸರ್ ತೊಗರ್ಸಿಗೆ. ಆಮೇಲೆ ಅವ್ನು ಟೈಲರ್ ಆದವನ ಬೈಕ್ ತಂದು ಇಟ್ಟು ಮನೆಗೆ ಒಪ್ಪಿಸಿ ಹೋದ. ಆಮೇಲೆ ಇವತ್ತು ಬರ್ತಾನೆ ಬಿಡು ನಾಳೆ ಬರ್ತಾನೆ ಬಿಡು ಇವತ್ತು ಬರ್ತಾನೆ ಬಿಡು ಎಲ್ಲೇ ದುಡಿಯಾಕೆ ಹೋಗ್ಯಾನ ಬಿಡು ಅಂತೇಳಿ ನಾವು ತಿಳ್ಕೊಂಡು ಸರ್. ಆಮೇಲೆ 1 ತಿಂಗಳು ಆದರೂ ಬರಲಿಲ್ಲ. ಏನಿಲ್ಲ ತಮ್ಮ ಯಾಕೆ ಬರಲಿಲ್ಲ ನೀನಾರ ಫೋನ್ ಮಾಡಿ ಕೇಳಲ್ಲ ನಮಗಂತೂ ಚುಚ್ಚಾಪ್ ಅಂತ ಬರಕತ್ತೈತಿ ಅಂದೆ. ಆಮೇಲೆ ಬರ್ತಾನೆ ಬಿಡಬೇ ನೀ ಯಾಕೆ ಮಾಡ್ತೀವಿ ಬರ್ತಾನೆ ಬಿಡಬೇ ನೀ ಯಾಕೆ ಮಾಡ್ತೀವಿ ಅವ್ನು ಹೆಣ್ಣು ಹುಡುಗಿ ನಾನು ಮಾಡ್ತೀಯಪ್ಪ. ಇವತ್ತಿನ ಕಾಲದಾಗ ಹೆಣ್ಣು ಹುಡ್ರು ಹೋಗ್ಬೇಕಾದಂಗೆ ಬರ್ತಾರೆ. ಇವತ್ತಿನ ಕಾಲದಾಗ ನೀನು ಹಿಂಗೆ ಮಾಡ್ತೀಯಲ್ಲ ಅಂತ ನಮಗೆ ಗುರ್ಗೆ ಹಾಕಿದ. ಬಿಡು ಮತ್ತು ಅವನ ಹೇಳಿದಾಗ ಬಿಡು ಅಂತೇಳಿ ನಾವು ಅಂದ್ವಿ. ಆಮೇಲೆ ಮಂದಿ ಬ್ಯಾಗೆಲ್ಲ ಹಿಂಗೆ ಬರಲಿಲ್ಲ ಅಂತ ಅಳ್ತಾನೆ ಇದ್ದೆ. ಬಿಡವ ಬರ್ತಾನೆ ನೀ ಯಾಕೆ ಮಾಡ್ತೀವಿ ಏನು ಹೆಣ್ಣು ಹುಡುಗಿ ಅಂತ ನನಗೆ ಭಾಳ ಸುಧಾರಿಸಿದ್ರು ಒಳಕತ್ತಿದ್ಗೂ ಭಾಳ ಸುಧಾರಿಸಿದ್ರು ಸರ್. ಆಮೇಲೆ ಬರಲಿಲ್ಲ ಬಿಡು ಹಬ್ಬಕ್ಕಾರ ಬರ್ತಾನಂತ ನಾವು ಮಾಡಿದ್ವಿ ಸರ್. ಆಮೇಲೆ ಅವನ ಚಿಕನ್ ತಂದಾನ ಹಬ್ಬ ಮಾಡ್ಸ್ಯಾನ ಈ ಮಾದಸಿ ಹಬ್ಬ ಸರ್. ಮಾದಸಿ ಹಬ್ಬ ಅವನ ಚಿಕನ್ ತಂದು ಅವನ ಗಿಂಡು ನಮ್ಮನ್ನು ಕರ್ಕೊಂಡು ಊಟ ಮಾಡಿ ಹೋಗ್ಯಂತಾರೆ. ಮತ್ತು ಅವನ ಭಾವನೆ ಹೆಂಗೆ ತಿಳ್ಕೊಬೇಕು ಸರ್. ಅವನ ಭಾವನೆನ ತಿಳ್ಕೊಂಡಿಲ್ಲ ನಾವು. ಆಮೇಲೆ ಬಿಡು ಹಬ್ಬಕ್ಕೆ ಬರ್ತಾನ ಅಂದಕಿನ ಅವ್ನು ಹಬ್ಬಕ್ಕೂ ಬರ್ಲಂಗೆ ಅದಕ್ಕಿನ ತಿರುಗಿ ಕಂಪ್ಲೀಟರ ಕೊಡೋಣ ಬರ್ರಿ ಅಂಥೇಳಿ ಊರನ್ನವ್ರನ್ನ ಕರ್ಕೊಂಡು ಕಂಪ್ಲೀಟ್ ಕೊಟ್ಟಿವಿ ಸರ್. ಊರನ್ನವ್ರು ಕಂಪ್ಲೀಟ್ ಕೊಟ್ಟಿಗಿನ ಆಮೇಲೆ ಅವನು ಕರ್ಕೊಬಂದ್ವಿ. ಅವನು ಎಲ್ಲರನ್ನೂ ಕರ್ಕೊಬಂದು ನಮ್ಮ ಕಳ್ಳು ಬಳಿ ಕರ್ಕೊಂಡು ಒಟ್ಟರನ್ನು ಕೊಟ್ಟು ಕಂಪ್ಲೀಟ್ ಅವ್ನ ಕೈಗೆ ಕೊಡಿಸ್ಯಾರ ಸರ್. ಅವ್ನ ಕಡೆಗೆ ಕೊಟ್ಟೋಕಿನ ಅದ ಪೊಲೀಸರು ಏನ್ರಿ ಸರ್ ಏನು ಗಮನ ತಗೊಂಡಿಲ್ಲ 2 ತಿಂಗಳಾಯ್ತು ನಾವು ಹೆಂಗೆ ಊಟ ಮಾಡೋಣ ಸರಿ ನಾವು ಹೆಂಗೆ ಬದುಕ್ಬೇಕು ಸರಿ ಅಂತ ಭಾಳ ಇದರಿಂದ ಮಾಡಿದ್ವಿ. ಇಲ್ಲಮ್ಮ ಆ ಫೋನ್ ಚೂತ್ ಚಾಪ್ ಆಗಿಂದ ಒಂದು ಸ್ವಲ್ಪ ತಡ ಹಾಕೈತಿ ಮಾಡ್ತೇವೆ ನಿನಗೇನು ತೊಂದರೆ ಆಗಲ್ಲ ಮಾಡ್ತೇವೆ ಅಂಥೇಳಿ ಅನ್ಕೊತಾನೆ ಇದ್ರಿ. ಒಬ್ಬರನ್ನ ಹಿಡ್ಕೊಂಡು ತಮ್ಮ ಹೋಗಿ ಬರಮ್ಮ ಅಂತ ಅನ್ಕೊತಾನೆ ಇದ್ದೆ. ಹೋಗಾನ ದೊಡವ ನೀನು ಟೆನ್ಷನ್ ತಗೋಬೇಡ ಅವ್ರು ಹೇಳ್ತಾರೆ ಪೊಲೀಸರು ಹೇಳಿದಾಗ ಹೋಗೋಣ ಅಂಥೇಳಿ ಅದಾದಮೇಲೆ ಹೋದ್ಮೇಲೆ ಲಾಸ್ಟಿಗೆ ಅದು ಫೋನ್ ನಂಬರ್ ಸಿಕ್ಕ ಮೇಲೆ ನಮ್ಮನ್ನು ಕರ್ಸಿದ್ಮೇಲೆ ಒಳಗೆ ಹಾಕೇವಿ ಅಂತ ಅದಕ್ಕಿಂತ ನಾವು ಹೋದ್ವಿ. ನಾವೇನು ಹೋಗಕ್ಕೆ ಹೋಗ್ಲಿಲ್ಲ ರೀ. ಒಳಗೆ ಹಾಕ್ಲಿ ಗೊತ್ತಾಕತ್ತೆ ಅವನಿಗೆ. ಮತ್ತು ನಮಗೆ ಫೋನ್ ಅಂಕೋತರ ಸಿಕ್ಕತಿ ಅಂದಾಗ ಅದಕ್ಕೆ ಲಾಸ್ಟ್ ನಂಬರ್ ಸಿಕ್ಕತಿ ಅಂದಾಗ ಅವ್ನು ಹಿಡಿದು ಒಳಗೆ ಹಾಕಿದ್ಮೇಲೆ ನಮ್ಗೆ ಗೊತ್ತಾತು ರೀ. ನಾವು ಒಳಗೆ ಹಾಕಿದ್ರು ಹೋಗ್ಲಿಲ್ಲ ಸರ್. ಅದು ಮಲ್ತೇಶಿನ ಏನಾಗಬೇಕು ಮಗ ಆಗ್ಬೇಕ್ರಿ. ಯಾರಿಗೆ ನಂಗೆ ರೀ ಅವನಿಗೆ ಸತ್ತನಿಗೆ ಸಣ್ಣ ಮಗ ಆಗ್ಬೇಕ್ರಿ. ಇವನ ದೊಡ್ಡ ಮಗ ಅವನ ಸಣ್ಣ ಮಗ. ಆಮೇಲೆ ಒಳಗೆ ಹಾಕಿದಕ್ಕಿನ ನಮಗೆ ಅವ್ನು ಕೊಂದಾನು ಅನ್ನೋದ ಭಾವನೆ ಇಲ್ರಿ. ಎಲ್ಲೇ ಒಂದು ಕಡೆಗೆ ಇಟ್ಟಾನ ಅದಕ್ಕೆ ಹಂಗೆ ಹಾಕ್ಯಾರ ಬಿಡೋ ಸಿಗ್ತಾನೆ ನನ್ನ ಮಗ ಸಿಗ್ತಾನೆ ಅನ್ನೋದ ಭಾವನೆ ರೀ. ಆಮೇಲೆ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ಅದು ಇಲ್ಲ ಕೊಲೆ ಮಾಡೇನಿ ಹಿಂಗಲ್ಲ ಹಂಗೆ ಮಾಡೇನಿ ಅಂಥೇಳಿ ಮತ್ತು ಅವು ಹೆಂಡತಿ ಕಡೆ ಏನು ಕೊಳ್ಳು ಬಳ್ಳಿ ಹೋಗ್ಯಾರಲ್ರಿ ಅವ್ರ ಕಡೆಯಿಂದನ ಬಂದು ಸುದ್ದಿ ಬಂದಕ್ಕಿಂತ ನಾವು ಇನ್ನೂ ಹೋಗಲಿಲ್ಲ. ಅವ್ರು ಕರೆಸಿದ್ರು ಅವ್ರು ಹೋದಾರು ನೀ ಬಾ ಅಂತ. ನಾ ಪೊಲೀಸರು ಹೇಳೋವರೆಗೆ ನಾ ಬರಲ್ಲ ಪೊಲೀಸರು ನಾನು ಕರಿಬೇಕು ನಾನು ಕರೆದಾಗ ನಾ ಬರ್ತಾನೆ ಅಂತೇಳಿ ನಾ ಹೇಳ್ಕೊಂಡು ಸಾಯಂಕಾಲ ಹೋದಿವಿ ರೀ. ಆಮೇಲೆ ಅವರು ನಮ್ಮಿದ್ರಿಗೆ ಏನು ಹೇಳಲಿಲ್ಲ. ಗೌರಮ್ಮನ ಕರ್ಕೊಬಾ ಅಂದಾಗ ಪಂಚಾಯತ್ಗೆ ಇಟ್ಟಿದ್ರಲ್ಲ ಏನಂತ ಪಂಚಾಯತ್ಗೆ ಇಟ್ಟಿದ್ರು ಅಂತ ಹೇಳಿದ್ರಿ. ಇಲ್ಲ ಅಣ್ಣ ತಮ್ಮ ಅತಿಗಿನ ಅಂದಾಗ ಅವರು ಆ ಹುಡುಗಿ ಗಂಡಿಲ್ಲ ನನಗೂ ಹೆಣ್ಣಿಲ್ಲ ಆದರೂ ಅಣ್ಣ ತಂಗಿಯಾಗಿ ನಡ್ಕಂದ್ರೆ ಸರ ನಾವು ಮುಂದಿಂದ ಏನು ಅಷ್ಟು ಅನುಭವ ನಮ್ಗೆ ಬರಲಿಲ್ಲ. ಆದರೂ ನಾವು ನೋಡಿಲ್ಲ ಕಣ್ಣಾಗ ಇಬ್ಬರು ಒಂದೇ ಮನೆಗೆ ಇದ್ದರೂ ನಾವು ಏನು ಅಂತ ಅವ್ರ ಮೇಲೆ ನಾವು ದ್ರೋಹ ಬಗೆಯೋದು ಸರಿಯಲ್ಲ ಅಂತ ನಾ ಅಂದ್ರಿ ಸರ್ ಅಂದೆ. ಆಮೇಲೆ ನೀವು ಹೊರಗೆ ಹೋಗಮ್ಮ ಅಂದರು. ಆಮೇಲೆ ಇವರು ಹೆಣ್ಣಿನ ಕಡೆಯವ್ರು ಏನದಾರಲ್ಲ ಅವ್ರ ಕಡೆಯವ್ರು ಆಮೇಲೆ ನನಗೆ ಏನು ಮಾಡಿದರು ಆಗಾದಂತೂ ಆತವ ಸತ್ತ ನೀನಾರ ಇವನು ಪೊಲೀಸ್ರ ಕಾಲು ಬಿದ್ದು ಇವನ್ನಾರ ನೀನು ಇಟ್ಗ ಮಗನ್ನ ಅಂತ ಹೇಳಿದರು. ನಾನು ಹಿಂದಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಸರ್ ಅಷ್ಟು ಕೇಳಿದಕ್ಕೆನ. ಆಮೇಲೆ ಬಿದ್ದೋಕೆನ ಅವರು ಇವರು ನೀರು ತಟ್ಟಿ ಎತ್ತಿದ್ರು. ಆಮೇಲೆ ತಿರುಗಿ ಅದು ಮತ್ತು ಅವು ಆಕಿನ ಒಳಗೆ ಹಾಕಿದ್ರು. ಆಮೇಲೆ ಅವ್ರವ್ರು ಬಿಡ್ಸ್ಕೊಂಡು ಅವ್ರವ್ರು ಹೋದರು. ನಮ್ಮ ಮನೆ ನಾವು ಹೋದ್ವಿ ಸರ್.